Hi, hello guys, good morning. Welcome back to my channel Arnadi Vlogs. Welcome back to a new vlog. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಬಂದು ಸ್ಟಾರ್ಟ್ ಆಗ್ತಾ ಇರೋದು ಕಿಚನ್ನಲ್ಲಿ ಬ್ರೇಕ್ಫಾಸ್ಟ್ ಒಂದಿಗೆ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೆ. ಕಾಯಿ, ಹುಣಸೆಹಣ್ಣು ಹಾಗೆ ಬಿಸಿಬೇಳೆ ಬಾತ್ ಪೌಡರ್ನ ಮಿಕ್ಸಿಗೆ ಹಾಕ್ಬಿಟ್ಟು ಮಸಾಲೆ ಥರ ರುಬ್ಬಿಟ್ಟು ಅದನ್ನು ಮಾಡ್ತಾ ಇದ್ದೀನಿ. ಒಂದೊಂದ್ಸಲಿ ಒಂದೊಂದು ಥರ ಮಾಡ್ತಾ ಇರ್ತೀನಿ. ಯಾವಾಗ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊತಾ ಇರ್ತೀನಿ ಅಷ್ಟೇ. ನೀವು ಈ ರೀತಿ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಮಾಡಿ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತು. ಇವತ್ತಿನ ವ್ಲಾಗ್ನ ಹಾಗೆ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಹೇಗೆ ಹೋಗುತ್ತೆ ಏನು ಅಂತ ನೋಡೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವಿಡಿಯೋಸ್ನ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸೋವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋಸ್ನ ನೀವೇ ಫಸ್ಟ್ ನೋಡ್ಬೋದು. ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಇವಾಗ ಬಿಸಿಯಾದ ಬಿಸಿಬೇಳೆ ಬಾತ್ ರೆಡಿ ಆಗಿದೆ. ಈ ಥರ ರುಬ್ಬಿ ಹಾಕೋದ್ರಿಂದನೂ ಟೇಸ್ಟ್ ಯಾವಾಗಲೂ ನೀವು ನಾರ್ಮಲ್ ಮಾಡೋದಕ್ಕಿಂತ ಟೇಸ್ಟ್ ಡಿಫ್ರೆಂಟಾಗಿ ಇರುತ್ತೆ, ಚೆನ್ನಾಗಿರುತ್ತೆ. ತರಕಾರಿ ಸಪ್ರೇಟು, ರೈಸು, ಬೇಳೆ ಎಲ್ಲ ಸಪ್ರೇಟು ಬೇಯಿಸಿ ಮಾಡಿದರೆ ಅದೊಂಥರ ಟೇಸ್ಟ್ ಇರುತ್ತೆ. ನಾನೆಲ್ಲ ಕುಕ್ಕರ್ಗೆ ಒಂದೇ ಸಲನ ಹಾಕ್ಬಿಟ್ಟು ಮಾಡ್ತೀನಿ, ಚೆನ್ನಾಗಿರುತ್ತೆ. ನಮಗೆಲ್ಲ ಇದೇ ರೀತಿನೇ ಇಷ್ಟ ಆಗುತ್ತೆ. ಯಮ್ಮಿಯಾದ ಬಿಸಿಬೇಳೆ ಬಾತ್ ರೆಡಿ ಆಗಿದೆ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಬಿಸಿಲಿಗೆ ಏನಾದರೂ ಜ್ಯೂಸ್ ಕುಡಿಬೇಕು ಅನಿಸುತ್ತಲ್ಲ, ಸೊ ಅದಕ್ಕೆ ಮಸ್ಕ್ ಮಿಲ್ಲರ್ನಲ್ಲಿ ಒಂದು ಜ್ಯೂಸ್ನ ಟ್ರೈ ಮಾಡಿದ್ದೆ. ಇದ್ರದ್ದು ವೀಡಿಯೋನೂ ಸಹ ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ, ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ. ಜ್ಯೂಸ್ನೆಲ್ಲ ಪ್ರಿಪೇರ್ ಮಾಡಿ ಫ್ರೀಝರಲ್ಲಿ ಇಟ್ಬಿಟ್ಟು ಇವಾಗ ಸ್ವಲ್ಪ ಮನೆಯನ್ನು ಕ್ಲೀನ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಸುನಿ ನನಗೆ ಹೆಲ್ಪ್ ಮಾಡಿಕೊಡ್ತಿದ್ದಾರೆ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಆರ್ನ ಅಂತೂ ಯಾವ ಕೆಲಸನೂ ಮಾಡೋದಕ್ಕೆ ಬಿಡೋದಿಲ್ಲ, ಎಲ್ಲ ಕೆಲಸಕ್ಕೂ ಅಡ್ಡ ಬರ್ತಾ ಇರ್ತಾಳೆ. ನೋಡಿ ಇವಾಗ ಇನ್ನೂ ಏನೇನು ಮಾಡ್ತಾಳೆ, ಅವಳನ್ನ ಡಾಲ್ಸ್ ಹಿಡ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಅಂತ. ನೋಡಿ, ಎಂಜಾಯ್ ಮಾಡಿ. ಹಿಂಗಿಡು ಎಲ್ಲಿ ಮಾತಾಡಿ, ಮಾತಾಡು, ಮಾತಾಡು. ಇಲ್ಲಿ ಎಲ್ಲಕ್ಕೆ ನಾನು ವಿಡಿಯೋ ಮಾಡೋದನ್ನು ನೋಡ್ಕೊಂಡಿದ್ದಾಳಲ್ಲ, ಸೊ ಅದಕ್ಕೆ ಅವಳು ಕ್ಯಾಮ್ರಾ ಇಟ್ಬಿಟ್ಟು ಆರ್ನದಿ ವ್ಲಾಗ್ಸ್ ಅಂತ ಅಂದ್ಕೊಂಡು ಕ್ಯಾಮ್ರಾನ ಅವಳೇ ಸಹ ಆನ್ ಮಾಡಿಕೊಂಡು ವೀಡಿಯೋಸ್ನ ಮಾಡ್ತಾಳೆ. ಮಾಡ್ತಿದ್ಯಾ ಅರ್ನ? ಏನು ಮಾಡ್ತಿದ್ಯಾ? ಫ್ರೂಟ್ಸ್ ಓದ್ತಿದ್ಯಾ? ಇದೇನಿದು? ಇದು ಇದು ಯಾವ ಫ್ರೂಟು? ಯಾವ ಫ್ರೂಟು? ಜಾಕ್ ಫ್ರೂಟ್. Okay, what is this? Banana. This one? Guava. Good girl. What is this? Onion. Hey. Onion alla adenidu? Pomegranate. Idenidu? Okay, idu? Idu? Custard apple. Idu? ಸಪೋಟ. ಇದು ಇದು ಇದೇನಿದು? ಪಪ್ಪಾಯ. ಇದು ಗುಡ್ ಗರ್ಲ್. ಇದು ಏಯ್ ಲೆಮನ್. ಇದೇನಿದು? ಇದು ಡೇಟ್ಸ್. ಡೇಟ್ಸ್. ಇದು ಇದೇನಿದು? ಸ್ಟ್ರಾಬೆರಿ. ಗುಡ್ ಗರ್ಲ್. ಇದು ಮ್ಯಾಂಗೋ ಸ್ಟೀಮ್. ಇದು ಪಿಯರ್ಸ್. ಇದು ಚೆರಿ. ಒಂದು ನಿಮಿಷ. ಇದೇನಿದು? ಅದೇನದು ಹೇಳು, ನಾನು ಕೇಳ್ತೀನಿ ಇರು ನಿಮಿಷ. ಇದೇನಿದು? ಸ್ಟಾರ್ ಫ್ರೂಟ್. ಇದು ಸ್ಟಾರ್ ಫ್ರೂಟ್. ಇದು ಪ್ಲಮ್ಸ್. ಇದು ಆಪ್ರಿಕಾಟ್ಸ್. ಇದು ಫಿಗ್.
ಇದು ಗುಡ್ ಗರ್ಲ್. ಇದು ಚೀ ಅಲ್ಲ ಲಿಚಿ. ಯಸ್, ಗುಡ್ ಜಾಬ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆರ್ನಾದಿ ವ್ಲಾಗ್ಸ್. ಇವತ್ತು ನಾನು ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗಿರೋದ್ರಿಂದ ನಾನು ನಮ್ಮ ಅಕ್ಕನ ಮನೆಗೆ ಬಂದಿದ್ದೆ, ಹಂಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾವೀಗ ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀವಿ. ನೋಡಿ, ಮುಂದೆಗಡೆ ಬಾಬಾ, ಆರ್ನ ಮತ್ತು ನನ್ನ ತಂಗಿ ಹೋಗ್ತಾ ಇದ್ದಾರೆ. ಸೊ ಒಳಗೆ ಹೋದ್ಮೇಲಿಂದ ವಿಡಿಯೋನ ರೀಸ್ಟಾರ್ಟ್ ಮಾಡ್ತೀನಿ. ಸೊ ಗೈಸ್, ಮಾಲ್ ಆಫ್ ಏಷ್ಯಾಗೆ ಎಂಟರ್ ಆಗಿದ್ದೀವಿ. ಇನ್ನು ಈಗ ರೆಸ್ಯೂಮ್ ಮಾಡಬೇಕು. ಸೊ ಗೈಸ್, ನಾವೀಗ ಮಾಲ್ ಆಫ್ ಏಷ್ಯಾದ 3rd ಫ್ಲೋರಲ್ಲಿ ಬಂದಿದ್ದೀವಿ. ಫುಡ್ ಕೋರ್ಟಲ್ಲಿದ್ದೀವಿ ಈಗ. ಇಲ್ಲಿ ನೋಡಿ, ಇಲ್ಲಿ ಯಾರನ್ನ ಟಾಯ್ ಸ್ಟೋರ್ಗೆ ಹೋಗ್ಬೇಕು ಅಂತ ಹೆಂಗೆ ಅವ್ರ ಅಮ್ಮನ್ನ ಎಳಿತಾ ಇದ್ದಾಳೆ. ನಾವೀಗ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಬಂದಿದ್ವಿ. ಇಲ್ಲಿ ಯಾರನ್ನ ನೋಡಿ, ನಾನು ಆಟಾಡಬೇಕು ಅಂತ ಹೇಳ್ತಾ ಇದ್ದಾಳೆ. ಬಟ್ ಈಗ ಸದ್ಯಕ್ಕೆ ನಾವು ಕಾರ್ಡನ್ನು ಇನ್ನೂ ಪರ್ಚೇಸ್ ಮಾಡಿಲ್ಲ, ಆಮೇಲೆ ನೋಡೋಣ. ಸೊ ಗೈಸ್, ನಾವು ಫಸ್ಟ್ ಹೋಗಿದ್ದು ಅಮ್ಯೂಸ್ಮೆಂಟ್ ಪಾರ್ಕ್ ಬಂದ್ಬಿಟ್ಟು ಫನ್ ಸಿಟಿ. ಈಗ ನೆಕ್ಸ್ಟ್ ನಾವು ಟೈಮ್ ಝೋನಿಗೆ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲ ಹೇಗಿದೆ ಇದು ಟೈಮ್ ಝೋನು, ಫುಲ್ಲು ಕ್ರೌಡೆಡ್ ಆಗಿದೆ. ಸೊ ಗೈಸ್, ವೆಲ್ಕಮ್ ಟು ದ ನೆಕ್ಸ್ಟ್ ಡೇ. ಇವತ್ತು ನಾವು ಮಹೀಂದ್ರ ಶೋರೂಮಿಗೆ ಬಂದಿದ್ವಿ, G56 ಅನ್ನೋ ಕಾರನ್ನೊಂದನ್ನು ನೋಡೋದಕ್ಕಂತ. ಸೊ ಗೈಸ್, ಈ ಕಾರನ್ನು ನಾವು ಟ್ರಾವೆಲ್ ಮಾಡೋಕ್ಕೆ ಬಂದಿರೋದು. ನೋಡಿ, ಔಟರ್ ಲುಕ್ ಎಲ್ಲ ಹೇಗಿದೆ, ಸ್ವಲ್ಪ ಟೆಸ್ಲಾಗೆ ಸಿಮಿಲರ್ ಆಗಿದೆ ನೋಡಿ. ಒಳಗಡೆ ಅದು ಸ್ಕ್ರೀನ್ ನೋಡಿ ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಕೊಟ್ಟಿದ್ದಾರೆ. ಮತ್ತು ಇದು ಟಾಪ್ ಆ್ಯಂಡ್ ವ್ಯೂ ಎಲ್ಲ ಇದೆ, ಚೆನ್ನಾಗಿದೆ, ನೋಡಬೇಕು. ಇನ್ನು ಟೆಸ್ಟ್ ಡ್ರೈವ್ದನ್ನ ವಿಡಿಯೋ ಮಾಡೋಣ. ಸೊ ಗಾಯ್ಸ್, ಈಗ ನಾವು ಟೆಸ್ಟ್ ಡ್ರೈವ್ಗೆ ಹೋಗ್ತಾ ಇದ್ದೀವಿ. ಆಗಲೇ ತೋರಿಸಿದ್ನಲ್ಲ ಆ ರೆಡ್ ಕಾರು, ಈಗ ಅದು ಟೆಸ್ಟ್ ಡ್ರೈವ್ಗೆ ಅವೈಲೇಬಲ್ ಇಲ್ಲ. ಹಾಗಾಗಿ ಈ ಕಾರನ್ನು ನಾವು ಟೆಸ್ಟ್ ಡ್ರೈವ್ ಮಾಡಿಸ್ತಾ ಇದ್ದೀವಿ. ನೋಡಿ, ಎಲ್ಲರೂ ರೆಡಿ ಆಗಿದ್ದಾರೆ ನೋಡಿ. ಈ ಕಾರಲ್ಲೇ ಈಗ ನಾವು ಟೆಸ್ಟ್ ಡ್ರೈವ್ ಮಾಡ್ತಾ ಇರೋದು. ಸೊ ನೋಡಿ, ಒಳಗಡೆ ಕಾರ್ ಹೇಗಿದೆ. ಇದು ಟಾಪ್, ಇದು ಇದು 32. ಓಕೆ ಓಕೆ, ಅವ್ರು ಯಾವ್ದು ಹೇಳಿದ್ರಲ್ಲ ಫೋನಲ್ಲಿ ಅವತ್ತು, ಅದು ನಿಮಗೆ 21 ಅಂದರೆ ಬೇಸಿಕ್, ಅಂದರೆ 59 ಕಿಲೋವಾಟ್. ಮಮ್ಮಿ ಡ್ರೈವ್ ಮೋಡ್ ಒಂದೇ, ಇದರಲ್ಲಿ 3 ಡ್ರೈವ್ ಮೋಡ್ಸ್ ಇದೆ ಸರ್. ರೇಂಜ್ ವಿವಿಧ ಯಕ್ಷಗಾನ ಮೇಳದ ತೆಂಗುತಿಟ್ಟು ಯಕ್ಷರಂಗದ ಎಂದೇ ಜನ ಇವರನ್ನ ಕರೆದರು. ಬಡಗುತಿಟ್ಟು. ಸೊ ಗೈಸ್, ನಾವು ಟೆಸ್ಟ್ ಡ್ರೈವನ್ನ ಮುಗಿಸ್ಕೊಂಡು ಈಗ ಬೆಂಗಳೂರು ಸೆಂಟ್ರಲ್ ಕೆಫೆಗೆ ಬಂದಿದ್ವಿ. ನೋಡಿ, ಆರ್ಡರ್ ಮಾಡಿದ್ದೀವಿ. ಈಗ ಪ್ಲೇಸ್ಮೆಂಟ್ಗೋಸ್ಕರ ಕಾಯ್ತಾ ಇದ್ದೀವಿ. ಹೈದ್ರಾಬಾದಿ ನಾಟಿ ಬಿರಿಯಾನಿ ತಗೊಂಡ್ಯಾ? ಸುಮ್ಮನೆ ಕೂತ್ಕೊ. ಹೋಗಲಿ, ಯಾಕೆ ಏನು ಬೇಕಿಲ್ಲ. ಸೊ ಗಾಯ್ಸ್, ನಾವೀಗ ಡಿಮಾರ್ಟ್ ಹತ್ರ ಬಂದಿದ್ದೀವಿ ಒಂದು ಚಾಲೆಂಜ್ ವಿಡಿಯೋ ಮಾಡೋದಕ್ಕಂತ. ಆ ವಿಡಿಯೋನು ನಮ್ಮ ಅಕ್ಕ ಬೇಗ ಅಪ್ಲೋಡ್ ಮಾಡ್ತಾಳೆ. ಸೊ ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಮತ್ತು ಆ ಚಾಲೆಂಜ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಆರ್ನಾದಿ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.